ಸ್ಟೂಡೆಂಟ್ಸ್, ಸೆಕೆಂಡ್ ಪಿ ಸಿ ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ಬರ್ತಾ ಇದೆ. ಮ್ಯಾಕ್ಸಿಮಮ್ ಔಟ್ ಆಫ್ ಔಟ್ ತೆಗಿಯೋ ಥರ ಸ್ಟೂಡೆಂಟ್ಸ್ಗೆ ಜಿ ಎಚ್ ಮ್ಯಾಥ್ಸ್ಟಿಕಲ್ಲಿ ಪ್ರತಿಯೊಂದು ಚಾಪ್ಟ್ರಲ್ಲೂ ಬರ್ತಕ್ಕಂಥ MCQ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಎಲ್ಲ ಪ್ರಾಬ್ಲಮ್ಸನ್ನು ಜಿ ಎಚ್ ಮ್ಯಾಥ್ಸ್ಟಿಕ್ಗೆ ಸೆಂಡ್ ಮಾಡ್ತಾ ಇದ್ದೇನೆ. ಈಗ ಡಿಫ್ರೆನ್ಷಿಯೇಷನಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸನ್ನು ನಾನು ಜಿ ಎಚ್ ಮ್ಯಾಥ್ಸ್ಟಿಕ್ಗೆ ಸೆಂಡ್ ಮಾಡ್ತೇನೆ. ಅಬ್ಸರ್ವ್ ಮಾಡಿ, ನೀವು ಎಷ್ಟು ಪ್ರಾಬ್ಲಮ್ ವರ್ಕ್ ಮಾಡಿದ್ರು ಮ್ಯಾಥಮೆಟಿಕ್ಸ್ಗೆ ಬೇಕೇ ಬೇಕು. ನಾವು ಇಷ್ಟೆಲ್ಲ ಮಾಡಿರ್ತೀವಿ ಪ್ರಾಬ್ಲಮ್ಸು, ಯಾವುದೋ ಒಂದು ಕ್ವಶನ್ನು ಡಿಫ್ರೆಂಟಾಗಿ ಕೇಳ್ತಾರೆ. ಗೊತ್ತಾಯ್ತಲ್ಲ, ನಮ್ಮ ಕ್ಯೂರಿಯಾಸಿಟಿ ಏನು, ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟು ಸ್ಟೂಡೆಂಟ್ಸ್ ಮಾಡಬೇಕು. ಅದಕ್ಕೋಸ್ಕರ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ನಾನು ಜಿ ಎಚ್ ಮ್ಯಾಥ್ಸ್ಟಿಕ್ಗೆ ಸೆಂಡ್ ಮಾಡ್ತಾ ಇರ್ತೇನೆ. ಯಾವ ಪ್ರಾಬ್ಲಮ್ ಕೊಟ್ಟರು ಮಾಡಬೇಕು. ಅದಕ್ಕೋಸ್ಕರನೇ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಪ್ರತಿಯೊಂದು ಚಾಪ್ಟ್ರಲ್ಲೂ ನಾನು ನನ್ನ ಜಿ ಎಚ್ ಮ್ಯಾಥ್ಸ್ಟಿಕ್ ನೋಡಿದ್ದೀನಿ. 2 ಮಾರ್ಕ್ಸ್ಗೆ ಒಂದು 20 ಕ್ವಶನ್ಸು, 3 ಮಾರ್ಕ್ಸ್ಗೆ ಒಂದು 20 ಕ್ವಶನ್ಸು, 5 ಮಾರ್ಕ್ಸ್ನ ಸುಮಾರು ಒಂದು 20 ಕ್ವಶನ್ಸ್ ನಾನು ಸೆಂಡ್ ಮಾಡಿದ್ದೇನೆ. ಡಿಫ್ರೆಂಟ್ 6 ಮಾರ್ಕ್ಸ್ LPPದು 5-6 ಪ್ರಾಬ್ಲಮ್ಸನ್ನ ಸೆಂಡ್ ಮಾಡಿದ್ದೇನೆ. ಪಾಸಿಂಗ್ ಥ್ರೂ ಆರಿಜಿನ್ ಮಾಡಿದ್ದೇನೆ. ಅದು ಚೆನ್ನಾಗಿ ನೋಡ್ಕೊಬೇಕು ನೀವು. LPPನಲ್ಲಿ ಪಾಸಿಂಗ್ ಥ್ರೂ ಆರಿಜಿನ್ ಎಕ್ಸ್ ಲೆಸ್ ದ್ಯಾನ್ ವೈ, ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ, ಎಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ವೈ, ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2y, ಆ ಥರ ಪ್ರಾಬ್ಲಮ್ಸನ್ನು ನೀವು ಇನ್ಇಕ್ವಾಲಿಟೀಸ್ ಕೊಡ್ತಾನೆ, 3 ಇನ್ಇಕ್ವಾಲಿಟೀಸ್, ಅದರಲ್ಲಿ ಒಂದು ಲೈನ್ ಪಾಸಿಂಗ್ ಥ್ರೂ ಆರಿಜಿನ್ ಇರುತ್ತೆ. ಆ ಥರ ಪ್ರಾಬ್ಲಮ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿ, ಇನ್ನು ಉಳಿದಿರೋವೆಲ್ಲ ಈಸಿ ಆಗುತ್ತೆ. ಓಕೆ, ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ 4 ಥಿಯರಮ್ ಮತ್ತು ಆ್ಯಂಡ್ ಹೆನ್ಸ್ ಎವ್ಯಾಲ್ಯೂಯೇಟ್ ರಿಲೇಟೆಡ್ ಪ್ರಾಬ್ಲಮ್ಸ್, ಈವನ್ ಫಂಕ್ಷನ್ಸ್, ಆ್ಯಡ್ ಫಂಕ್ಷನ್ಸ್, ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಆ ಪ್ರಾಬ್ಲಮ್ಸು ನಾನು ಜಿ ಎಚ್ ಮ್ಯಾಥ್ಸ್ಟಿಕ್ಗೆ ಸೆಂಡ್ ಮಾಡಿದ್ದೇನೆ. ಸ್ಟೂಡೆಂಟ್ಸ್ಗೆ ಔಟ್ ಆಫ್ ಔಟ್ ತೆಗೆಯೋದಕ್ಕೆ ಯಾವ್ಯಾವ ಪ್ರಾಬ್ಲಮ್ಸ್ ಬೇಕು, ವೆದರ್ MCQ 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲ ಪ್ರಾಬ್ಲಮ್ಸು ನಾನು ಜಿ ಎಚ್ ಮ್ಯಾಥ್ಸ್ಟಿಕ್ಗೆ ಸೆಂಡ್ ಮಾಡಿದ್ದೇನೆ. ನೀವು ನನ್ನ ಜಿ ಎಚ್ ಮ್ಯಾಥ್ಸ್ಟಿಕ್ ಯೂಟ್ಯೂಬಲ್ಲಿ ಸೆಕೆಂಡ್ PC ಮಾಡಲ್ ಪೇಪರ್ ಡಿಸ್ಕಷನ್ ಅಂತ ಕೊಟ್ಟಿದ್ದೀನಿ ನಾನು. ನೀವೆಲ್ಲಿ ಜಿ ಎಚ್ ಮ್ಯಾಥ್ಸ್ಟಿಕ್ನಲ್ಲಿ ಎಲ್ಲಿ ಹುಡುಕಬೇಕು ಅಂದರೆ ಸೆಕೆಂಡ್ PC ಮಾಡಲ್ ಪೇಪರ್ ಡಿಸ್ಕಷನ್ ಅಲ್ಲಿ ಕ್ಲಿಕ್ ಮಾಡಿದರೆ ಪ್ರತಿಯೊಂದು ಪ್ರಾಬ್ಲಮ್ಸು ನಿಮಗೆ ಬರುತ್ತೆ. ಹುಡುಕಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನನ್ನ ಜಿ ಎಚ್ ಮ್ಯಾಥ್ಸ್ಟಿಕ್ನಲ್ಲಿ ಫಸ್ಟ್ PCದಿರುತ್ತೆ, ಸೆಕೆಂಡ್ PCದಿರುತ್ತೆ, CET ಇರುತ್ತೆ, JEE ಇರುತ್ತೆ, ಡಿಪ್ಲೊಮಾ ಇಂಜಿನಿಯರಿಂಗ್ ಇರುತ್ತೆ. ಕನ್ಫ್ಯೂಸ್ ಆಗಬಾರ್ದು ಅಂತ ಸೆಕೆಂಡ್ PC ಮಾಡಲ್ ಪೇಪರ್ ಡಿಸ್ಕಷನ್ ಅಂತ ಇರುತ್ತೆ. ಅಲ್ಲಿ ಹೋದರೆ ನಿಮಗೆ ಸೆಕೆಂಡ್ PC ಮಾತ್ರ ಬರ್ತಾ ಇರುತ್ತೆ. ಫಸ್ಟ್ PCಗೆ ಹೋದರೆ ಫಸ್ಟ್ PC ಮಾತ್ರ ಬರುತ್ತೆ. ಡಿಪ್ಲೊಮಾ ಇಂಜಿನಿಯರಿಂಗ್ ಅಂದರೆ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾತ್ರ ಬರುತ್ತೆ. CET ಅಥವಾ JEE ಅಂತ ಹೊಡೆದ್ರೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಆ್ಯಂಡ್ ಆನ್ಸರ್ ಬರ್ತಾ ಇರುತ್ತೆ. ಓಕೆ, ಈಗ ನಾವು ಈ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಕೇಳ್ತಾ ಇರ್ತಾರೆ. sin y is equal to ax into sin of a plus y. If sin y is equal to x into sin of a plus y, prove that dy over dx is equal to sin square of a plus y divided by sin a. ಎಷ್ಟೋ ಜನ ಸ್ಟೂಡೆಂಟ್ಸ್ ಈ ಥರ ಪ್ರಾಬ್ಲಮ್ಸ್ ವರ್ಕೌಟೇ ಮಾಡಿರೋದು, ಮ್ಯಾಕ್ಸಿಮಮ್ ನೋಡ್ತಾ ಇರ್ತೀವಿ. ಈ ಥರ ಪ್ರಾಬ್ಲಮ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಇಫ್ sin y is equal to x into sin of a plus y, then prove that dy over dx is equal to sin square of a plus y divided by sin a. Solution: first, rearrange the given function, rearrange the given equation. In x and x is equal to sin y divided by right side x ಇದೆಯಲ್ಲ ಅದಕ್ಕೆ ಬರ್ಕೊಂಡಿದ್ದೀನಿ. x is equal to sin y divided by sin of a plus y. ಇದರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮಗೆ given result does not change. By using quotient rule, derivative of numerator by denominator is equal to denominator whole square upon denominator into derivative of numerator minus numerator into derivative of denominator. Here sin y is numerator, sin of a plus y is denominator. According to quotient rule, here x is a function of y, differentiate with respect to y, dx by dy, differentiate with respect to y ಮಾಡ್ತಾ ಇದ್ದೀನಿ ನಾನು.
dx by dy is equal to quotient rule, denominator whole square, which is denominator sin of a plus y, sin of a plus y whole square ಅಂದ್ರೆ ಒಂದೇ, sin square of a plus y ಅಂದ್ರೆ ಒಂದೇ, sin of a plus y whole square ಅಂದ್ರೆ ಒಂದೇ, sin square of a plus y ಅಂದ್ರೆ ಒಂದೇ, upon denominator, which is denominator sin of a plus y, sin of a plus y into derivative of numerator sin y ಗೆ differentiation with respect to y ಅಲ್ಲಿ cos y minus rule of the minus numerator, which is numerator sin y into derivative of denominator sin of a plus y ಗೆ differentiate ಮಾಡಬೇಕು with respect to y ಅಲ್ಲಿ sin ಗೆ cos a plus y into derivative of a plus y according to chain rule a constant to 0 ಆಗುತ್ತೆ, y with respect to y ಗೆ 1 ಆಗುತ್ತೆ. Now dx by dy is equal to numerator, see, sin of a plus y into cos y minus cos of sin y into cos of a plus y. Numerator is in the form of sin of a plus sin of a minus b formula. Sin of a minus b is equal to sin a into cos b minus cos a into sin b. Sin a into cos b minus cos a into sin b. See, sin a into cos b a plus y, ಇದನ್ನ a ಅಂತ ಟ್ರೀಟ್ ಮಾಡು, ಇದನ್ನ b ಅಂತ ಟ್ರೀಟ್ ಮಾಡು. sin a into cos b minus cos a into sin b, ಇದು a ಆಗುತ್ತೆ, ಇದು b ಆಗುತ್ತೆ. According to sin of a minus b formula, sin of a in the place of a plus y minus b y divided by sin square of a plus y minus we get cancel, remaining only sin a divided by sin square of a plus y, sin square of a plus y. Questions ಗಳೇನು ಪೂರ dy over dx ಕೇಳಿದೆ, ಇಲ್ಲಿ ನನಗೆ ಬಂದಿರತಕ್ಕಂಥದ್ದು dx by dy, reciprocal on both side, reciprocal on both side ಅಂದಾಗ reciprocal reverse dy over dx is equal to reciprocal sin square of a plus y divided by sin a. We get the answer. Prove that dy over dx is equal to sin square of a plus y divided by sin a. We get the answer. ಈ ತರ ಪ್ರಾಬ್ಲಮ್ಸ್ ಅನ್ನು ವರ್ಕೌಟ್ ಮಾಡಬೇಕು ನೀವು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ತಗೊಂತೇನೆ. differentiate sin inverse of 2 power x plus 1, sin inverse of 2 power x plus 1 divided by 1 plus 4 power x, sin inverse of 2 power x plus 1 divided by 1 plus 4 power x with respect to x. Differentiate sin inverse of 2 power x plus 1 divided by 1 plus 4 power x with respect to x. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡ್ತೇನೆ. ಓಕೆ, ಯಾರು ಫಾಲೋ ಮಾಡ್ತಾ ಇದ್ದೀರಿ, ನನ್ನ GH ಮ್ಯಾಥ್ಸ್ ಯೂಟ್ಯೂಬನ್ನು ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಿ, ಸೆಕೆಂಡ್ PC ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ, ಬೇರೆ ಸ್ಟೂಡೆಂಟ್ಸ್ಗೂ ನೀವು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೀವು ಏನಾದರೂ ಯುಟಿಲೈಸ್ ಆಗ್ತಾ ಇದೆ, ನಾವು ಕಳಿಸ್ತಕ್ಕಂಥ ವಿಡಿಯೋನ ನೀವು ಯೂಸ್ ಮಾಡ್ಕೊತಾ ಇದ್ದೀರಿ ಅಂದರೆ ಬೇರೆ ಹುಡುಗರು ನೀವು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. ಈ ಪ್ರಾಬ್ಲಮ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಂಡ್ ಮಾಡ್ತೇನೆ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ನೀವು ಗೊತ್ತಾಯ್ತಲ್ಲ. ಡಿಫರೆನ್ಷಿಯೇಟ್ ಸೈನ್ ಇನ್ವರ್ಸ್ ಆಫ್ 2 power x plus 1 divided by 1 plus 4 power x. ನಾನು ಇದೇ ಪ್ರಾಬ್ಲಮ್ಸನ್ನು ನಂಬರ್ ಆಫ್ ಪ್ರಾಬ್ಲಮ್ಸ್ ಈಕ್ವಲ್ ಮಾಡ್ತೇನೆ. ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಅಂತ ಇದೆಯಲ್ಲ, ಅಲ್ಲಿ ಟ್ಯಾನ್ ಇನ್ವರ್ಸ್ ಕೊಡ್ತೇನೆ. ಇನ್ ದ ಪ್ಲೇಸ್ ಆಫ್ ಸೈನ್ ಇನ್ವರ್ಸ್ ಟ್ಯಾನ್ ಇನ್ವರ್ಸ್ ಕೊಡ್ತಾನೆ. ಇಲ್ಲಿ ಪ್ಲಸ್ ಇರೋ ಪ್ಲಸ್ಸಲ್ಲಿ ಮೈನಸ್ ಮಾಡ್ತೇನೆ. ಓಕೆ, ಪ್ಲಸ್ ಇರೋ ಮೈನಸಲ್ಲಿ ಮೈನಸ್ ಮಾಡ್ತೇನೆ. ನೆಕ್ಸ್ಟ್ ಇನ್ಸ್ಟೆಡ್ ಆಫ್ ಸೈನ್ ಇನ್ವರ್ಸ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಅಂತ ಕೊಡ್ತಾನೆ. ಕೊಸಿಕೆಂಟ್ ಇನ್ವರ್ಸ್ ಆಫ್ ಅಂತ ಕೊಟ್ಟು ಇವೆರಡು ಇಂಟರ್ಚೇಂಜ್ ಮಾಡ್ತೀನಿ. ಇದು ನ್ಯೂಮರೇಟ್ರಿಗೆ ಹೋಗುತ್ತೆ, ಇದು ಡಿನಾಮಿನೇಟರ್ ಬರುತ್ತೆ. ಆ ಪ್ರಾಬ್ಲಮ್ಸನ್ನು ಹೆಂಗೆ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ಕಳಿಸ್ತೇನೆ. ನೆಕ್ಸ್ಟ್ ಕಾಟ್ ಇನ್ವರ್ಸ್ ಆಫ್ ಅಂತ ಕೊಡ್ತಾನೆ. ಕಾಟ್ ಇನ್ವರ್ಸ್ ಆಫ್ ಅಂತ ಕೊಟ್ಟು ಅಗೈನ್ ಇವೆರಡು ಇಂಟರ್ಚೇಂಜ್ ಮಾಡ್ತೇನೆ. 1 plus 4 power x ನ್ಯೂಮರೇಟ್ರಿಗೆ ಹೋಗುತ್ತೆ,
2 ಪವರ್ x ಪ್ಲಸ್ ಒಂದು ಡಿನಾಮಿನೇಟರ್ ಬರುತ್ತೆ, ಅದೇ ಥರ ಪ್ರಾಬ್ಲಮ್ಸ್ ಮಾಡ್ತಾನೆ. ಓಕೆ, ಈ ಥರ ಈ ಪ್ರಾಬ್ಲಮ್ಸ್ ಅರ್ಥವಾಯಿತು ಅಂದರೆ ಆ ಪ್ರಾಬ್ಲಮ್ಸು ನಾನು ಈಸಿಯಾಗಿ ಅರ್ಥ ಆಗೋ ಥರ ನಾನು ಎಕ್ಸ್ಪ್ಲೇನ್ ಮಾಡ್ಕೊತೀನಿ. ಈ ಪ್ರಾಬ್ಲಮ್ಸ್ ನಾವು ವರ್ಕೌಟ್ ಮಾಡಿ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ GH ಮ್ಯಾಥ್ಸ್ ಬಗ್ಗೆ ಸೆಂಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.